ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವ ವಿಚಾರ ಅಂತಂದ್ರೆ ಅದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವರು ಬೇಡಿಕೆ ಇಟ್ಟಿರುವಂತಹ ಡಿಸಿಎಂ ಸ್ಥಾನ. ಈಗ ಆ ಡಿಸಿಎಂ ಸ್ಥಾನಕ್ಕೆ ಅವರು ಬೇಡಿಕೆ ಇಟ್ಟಿರುವಂತಹ ರಹಸ್ಯ ಏನನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೂವರು ಡಿಸಿಎಂಗೆ ಪಟ್ಟು ಹಿಡಿದಿರುವಂತ ಹಿಂದೆ ಒಂದು ರಹಸ್ಯ ಇದೆ, ಅಸಲಿ ಸತ್ಯ ಅಡಗಿದೆ. ಏನ್ ಕಾರಣ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಈಗ ಗೊತ್ತಾಗಿರುವಂಥದ್ದು. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ನಮಗೂ ಕೂಡ ಡಿಸಿಎಂ ಪಟ್ಟ ಕಟ್ಟಿ ಅಂತೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ರು. ಈಗ ಆ ಮೂರು ಡಿಸಿಎಂ ರಹಸ್ಯ ಮೊದಲ ಬಾರಿಗೆ ಬಹಿರಂಗ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರ ಭೇಟಿಯಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಪ್ರಸ್ತಾಪಿಸಿದ್ರು. ಯಾವಾಗ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಡಿಸಿಎಂ ಮಾಡುವಾಗಲೇ. ಸೊ ಆಗ ಒಂದೇ ಡಿಸಿಎಂ ಮಾಡಿದಾಗ ನಾವು ಒಪ್ಕೊಂಡಿದ್ವಿ. ಈಗ ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಎಲ್ಲರೂ ಒಪ್ಕೊಳ್ಬೇಕು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಸಚಿವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಬೇಡಿಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಅದರ ಒಂದು ಕೂಗು ಹೆಚ್ಚಾಗ್ತಾ ಇರುವಂಥದ್ದು. ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಹೊತ್ತಿರುವಂಥ ಸುರ್ಜೇವಾಲಾ ಅವರನ್ನ ಹಲವು ಸಚಿವರು ಭೇಟಿಯಾಗಿ ಸಂಬಂಧಪಟ್ಟಂತೆ ಮನವಿಯನ್ನು ಕೊಟ್ಟರು, ಒಂದು ರೀತಿ ಡಿಮ್ಯಾಂಡನ್ನು ಕೂಡ ಕೊಟ್ಟರು. ಇದಕ್ಕೆ ಹೈಕಮಾಂಡ್ ಕೂಡ ಒಂದು ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಪ್ರಮುಖ ಈ ಬಗ್ಗೆ ಮುಂಚಿನ ಕೂಡ ಪ್ರಸ್ತಾಪ ಮಾಡ್ತಿರುವಂತಹ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ಇದ್ದಾರೆ. ಸರ್, ಉಪಮುಖ್ಯಮಂತ್ರಿ ಸ್ಥಾನ ನೀವೇ ಮೊದಲು ಕೂಡ ಪ್ರಸ್ತಾಪ ಮಾಡಿದ್ದು, ಯಾಕೆ ಆ ಹುದ್ದೆ ಪ್ರಸ್ತಾಪ ಮಾಡಿದೆ, ಹೆಚ್ಚುವರಿ ಹುದ್ದೆ? ಇಲ್ಲ ನೋಡಿ, ಪಾರ್ಟಿಗೆ ವೋಟ್ ಹಾಕಿದಂಥ ಸೆಕ್ಷನ್ ಇದೆ ಮತ್ತು ಟ್ರೆಡಿಷನಲ್ ವೋಟ್ರ್ ಇದ್ದಾರೆ ಪಾರ್ಟಿಗೆ. ಸೊ ಅವ್ರು ಬೇಕಂತ ಮುಂಚೆ ಪಕ್ಷದಲ್ಲಿ ಡಿಮಾಂಡ್ ಇದೆ, ಎಮ್ ಎಲ್ ಎಗಳು ಡಿಮಾಂಡ್ ಇದೆ, ಮಂತ್ರಿಗಳು ಕೂಡ ಡಿಮಾಂಡ್ ಇದೆ. ಮುಂಚೆಯಿಂದಲೇ ಕೇಳ್ತಾರೆ, ಇದೆ ಹೊಸದೇನಲ್ಲ. ಸೊ ಅವಾಗ ಯಾವುದೋ ಕಾರಣಕ್ಕೆ ಒಂದು ಮಾಡಿದರು. ಈಗ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬೇರೆ ಸಮುದಾಯ ಕೂಡಿ ಅಂತ ಪಾರ್ಟಿಯಲ್ಲಿ ಅದು ಒಮ್ಮತ ಮೂಡಿದ್ದಾರೆ ಅಷ್ಟೇ. ಈಗ 135 ಎಮ್ ಎಲ್ ಅಂದರೆ ನಿಮ್ಮ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಎಮ್ ಎಲ್ ಈ ರೀತಿ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನೋದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್? ಯಾರೂ ಡಿಮಾಂಡ್ ಮಾಡಿಲ್ಲ. ಸಮುದಾಯವಾರು ಕೊಡಿ ಅಂತ ಡಿಮಾಂಡ್. ಯಾರು ಇಂಡಿವಿಜುವಲ್ ಆಗಿ ನಮಗೆ ಕೊಡಿ ನಿಮಗೆ ಕೊಡಿ ಅಂತ ಯಾರು ಕೂಡ ಹೇಳಿಲ್ಲ. ಸಮುದಾಯ ಯಾವ್ದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ ಇಲ್ಲಿವರೆಗೆ ನಿಮ್ಮ ಜೊತೆ ಇದ್ದಾರೆ, ಅವ್ರಿಗೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿ ಅವ್ರಿಗೂ ಅಟ್ರಾಕ್ಷನ್ ಮಾಡಿ. ಯಾಕಂದರೆ BJP ಅವರು DCM ಮಾಡ್ತಿದ್ದಾರೆ, ಅವರು ಜಾತಿವಾರ ಮಾಡಿದ್ದಾರೆ, ಹೊಸಬರಿಗೆ CM ಕೊಟ್ಟಿದ್ದಾರೆ. ಹೊಸ ಪ್ರಯೋಗ ಆಗ್ತಾಯಿದೆ ನಮ್ಮ ಎದುರಿಗೆ. ನಮ್ಮಲ್ಲೂ ಆ ರೀತಿ ಮಾಡಿ ಅನ್ನೋದು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ, ವಿದಿನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಚರ್ಚೆ ಭಾಳಷ್ಟು ನಡೀತಾ ಇದೆ. ಈಗೂ ಕೂಡ ನಡೀತಾ ಇದೆ ಅಂತಲೇ ಸುರ್ಜೇವಾಲಾ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಸುರ್ಜೇವಾಲಾ ಏನಂತ ಹೇಳಿದ್ರು ಸರ್ ತಮ್ಮ ಒಂದು ಬೇಡಿಕೆಗೆ? ಹೇಳಿದ್ವಿ, ಅದನ್ನು ವರಿಷ್ಠರ ಗಮನಕ್ಕೆ ತರ್ತೀವಿ. ಯಾಕೆ ನಾನು ಒಬ್ಬನೇ ಅಲ್ಲ ಪಾರ್ಟು. ರಾಹುಲ್ ಗಾಂಧಿ ಅವ್ರ ಮೇನ್ ಡಿಸಿಷನ್ ತೊಗೋಬೇಕು. ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಮಾತಾಡ್ತು ಅಂತ ಹೇಳಿದ್ದಾರೆ. ಇಲ್ಲೇನು ನಾವು ಮಾತಾಡಿದ್ವಿ, ನಾನು ಕನ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಒಂದು ಜಾತಿವಾರು ಸಮುದಾಯ ಚುನಾವಣೆ ನಡೆಯುವಂಥ ಜಾತಿ ಲೆಕ್ಕಾಚಾರ ಎಲ್ಲ ಕೂಡ ಈ ಲಿಂಗಾಯತ ಇರ್ಬೋದು, ಅದೇ ರೀತಿ SC ST ಇರ್ಬೋದು, ಮತ್ತು ದಲಿತ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಈ ಎಲ್ಲ ಭಾಗ ಶಾಸಕರು ಕೂಡ ತಮ್ಮ ಪಕ್ಷದಲ್ಲಿರುವಂಥದ್ದು. ಅಂದರೆ ಅಷ್ಟು ಜನ ಶಾಸಕರು ಕೂಡ ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನ್ನುವಂಥದ್ದು ಅಭಿಪ್ರಾಯ ಹೊಂದಿರ್ತಾರಂತ. ಅಲ್ಲ, ಎಲ್ಲ ಸಮುದಾಯಕ್ಕೆ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರು ಪ್ರಮುಖವಾಗಿರುವಂಥ 2-3 ಸಮುದಾಯಕ್ಕೆ ಗುರುತಿಸ್ಬೇಕಾಗ್ತದೆ, ಕೊಡಬೇಕಾದ್ರೆ. ಸೊ ಅಂತಿಮವಾಗಿ ಕೊಡಬೇಕಂದಾಗ ಇದೆಲ್ಲ ಪ್ರಾರಂಭ ಆಗ್ತದೆ. ನೋಡೋಣ. ಈಗಂತೂ ನಾವು ಹೇಳಿದ್ವಿ, ಕಾಂಗ್ರೆಸ್ನಲ್ಲಿ ಯಾರೋ ಮತ್ತಾರು ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೆ ಪ್ರಾತಿನಿಧ್ಯ ಕೊಡ ಅಂತ ಹೇಳಿದ್ವಿ ಅಷ್ಟೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಪಾಸಿಟಿವ್ ಆಗಿದ್ದಾರೆ. ಅವರು ನಿಲುವನ್ನು, ಯಾಕಂದ್ರೆ ನೀವು ತಾವು ಅವ್ರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಸಿದ್ದರಾಮಯ್ಯ ಅವರು ಮುಂಚೆನೇ ಹೇಳಿದ್ರು, ನಾವು ಮುಂಚೆನೇ ಹೇಳಿದ್ವಿ, ಡೇ 1 ಆಗಬೇಕಂತ ಹೇಳಿದರು. ಆದರೆ ಯಾವುದೇ ಕಾರಣಕ್ಕೆ ಆಗಿಲ್ಲ ಅಂತ ಹೇಳಿದರು. ಸೊ ಅವರು ಮುಂಚೆಯಿಂದ ಸಹಮತ ಇದ್ದೇ ಇದೆ ಅದಕ್ಕೆ ಆಗಬೇಕಂತ. ಇವಾಗ ಮುಖ್ಯಮಂತ್ರಿ ಹತ್ರ ಏನಾದರೂ ತಾವು ಮಾತಾಡಿದೆ ಸರ್ ಇತ್ತೀಚೆಗೆ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ? ಇದ್ರ ಬಗ್ಗೆ ಏನು ಅವ್ರ ಜೊತೆ ಚರ್ಚೆ ಆಗಿಲ್ಲ. ಇದು ಅವರೇನು ಇದ್ರ ಬಗ್ಗೆ ನಮಗೇನು ಹೇಳಿಲ್ಲ. ಆದರೆ ನಮ್ಮ ಗ್ರೂಪ್ನಲ್ಲಿ ಸಾಕಷ್ಟು ನಾವು ಸೇರಿದ್ದೀವಿ. ಇಲ್ಲೂ ಸೇರಿದ್ದೀವಿ, ಪರಮೇಶ್ವರ ಮನೆ ಸೇರಿದ್ವಿ, ಬೇರೆ ಬೇರೆ ಕಡೆ ಸೇರಿದ್ದೀವಿ. ಚರ್ಚೆ ಆಗಿದೆ. ಇದನ್ನು ಕೇಳೋದು ಸೂಕ್ತ ಅಂತ ಅಭಿಪ್ರಾಯ ಬಂದಾಗ ಸುರ್ಜೇವಾಲಾ ಅವರ ಟೈಮ್ ಕೇಳಿದ್ವಿ. ಸೊ ಟೈಮ್ ಕೊಡ್ತಾರೆ, ನಿನ್ನೆ ಹೋಗಿ ಚರ್ಚೆ ಮಾಡಿ ಹೇಳಿ ಬಂದಿದ್ದೀವಿ. ಅಂದರೆ ಅದು ಅದನ್ನು ಹೊರತುಪಡಿಸಿ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂಥ ಸರ್, ಅಂದರೆ ಈಗ 2 ವರ್ಷ ನಂತರ ಬದಲಾವಣೆ ಅನ್ನೋ ಸಂಬಂಧಪಟ್ಟಂತೆ ಅಂತ ಚರ್ಚೆ ಆಗ್ತಾ ಇರೋದು. ತಸನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ಸೊ ಅಂದರೆ ಏನು ನಿಮ್ಮ ಅಭಿಪ್ರಾಯ ಏನಿರುತ್ತೆ? ಅದು ಪಾರ್ಟಿಗೆ ಬಿಟ್ಟಂಥ ವಿಚಾರ. ಯಾಕಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಅದು ಆಗ್ತೈತೆ ಅಥವಾ ಇಲ್ಲ. ಆಗೋದಾರೆ ಅವಾಗೇನು ಸಂದರ್ಭ ಸನ್ನಿವೇಶ ಅವೇನು ಗೊತ್ತಿಲ್ಲ ನನಗೆ. ಸೊ ಆ ಕಡೆ ಅದು ಇಲ್ಲೇ ಇಲ್ಲ. CM ಕಡೆ ಈಗ ಯಾರು ಕ್ಲೇಮ್ ಇಲ್ಲ ಈ ಗುಂಪಿನಲ್ಲಿ. DCM ಕ್ಲೇಮ್ ಅಷ್ಟೇ ಈ ಗುಂಪಿನಲ್ಲಿರುವಂಥ ಬೇಡಿಕೆ.
ಯಾಕೆ ಉತ್ತರ ಕರ್ನಾಟಕ ಭಾಗದಿಂದ ಮತ್ತು ಪ್ರಭಾವಿ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಯಾಕೆ ಸಿ ಎಂ ಆಗಬಾರ್ದು, ಒಂದು ವೇಳೆ ಮುಂದಿನ 2 ವರ್ಷ ನಂತರ ಒಂದು ವೇಳೆ ಆ ರೀತಿ ಪರಿಸ್ಥಿತಿ ಬಂದರೆ? ಇಲ್ಲ, ಅದು ಪಾರ್ಟಿ ಡಿಸೈಡ್ ಮಾಡೋಕೆ ಈಗ ಆ ಪ್ರಶ್ನೆ ಇಲ್ಲ. ಈಗ ಸಿ ಎಮ್ ಅವ್ರ ಚರ್ಚೆ ಈಗ ಪ್ರಶ್ನೆ ಇಲ್ಲ. ಆವಾಗ ನೋಡೋಣ, ಅದು ನಮ್ಮ ಕೈಯಲ್ಲಿ ಅದು ಈಗ ಸೀಮಿತವಾಗಿರುವಂಥ DCMಗೆ ಮಾತ್ರ ಈಗ ಚರ್ಚೆ. DK ಶಿವಕುಮಾರ್ ಹೆಚ್ಚುವರಿ DCMಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್, ಯಾಕಂದರೆ ಇಲ್ಲಿವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಅವರು ಒಂದು ಮಾತನ್ನು ಹೇಳಿದ್ರು ಮೊನ್ನೆ, ಉಪಮುಖ್ಯಮಂತ್ರಿ ಈಗ ಇಂಪಾರ್ಟೆಂಟ್ ಅಲ್ಲ, ಲೋಕಸಭಾ ಚುನಾವಣೆಗೆ ಇಲ್ಲೊಂದು ಇಂಪಾರ್ಟೆಂಟ್ ಅಂತ ನೇರವಾಗಿ ಹೇಳಿದ್ರು ಸರ್. ಇಲ್ಲ, ನಾವೇನೋ ಅವ್ರಿಗೆ ವಿರೋಧವಾಗಿ ಏನು ಅವ್ರಿಗೆ ವಿರೋಧವಾಗಿ ಅಂತ ಏನು ನಮ್ಮದೇನಲ್ಲ. ಆದರೆ ನಮ್ಮ ಸಮುದಾಯಗಳು ನಿಮ್ಮ ಜೊತೆ ಇದ್ದಾವೆ, ಪಾರ್ಟಿ ಜೊತೆ. ಅವ್ರಿಗೊಂದು ಶಕ್ತಿ ತುಂಬಂಥ ಕೆಲಸ ಮಾಡಿ ಇನ್ನೂ ಹೆಚ್ಚಿಗೆ ಅವ್ನು ಬಳಸ್ಕೊಳ್ಳಿ ಲೋಕಸಭಾ ಚುನಾವಣೆ ಅನ್ನೋದು ನಮ್ಮದು ಡಿಮಾಂಡ್ ಇದೆ. ಅವರು ಒಂದು ಚರ್ಚೆಯಾಗಿ ಶುರುವಾಗಿರೋದು, ಉಪಮುಖ್ಯಮಂತ್ರಿ 3-4 ಆದರೆ ಸೊ ನಾನು ಕೂಡ ಉಪಮುಖ್ಯಮಂತ್ರಿ ಪ್ರಯೋಜನ ಇಲ್ಲ, ನಾನು ಕೂಡ ಹಿಡಿತೀನಿ ಅನ್ನೋ ಒಂದು ಸಂದೇಶ ಹೈಕಮಾಂಡ್ ರವಾನೆ ಮಾಡಿದ್ದಾರೆ ಅನ್ನೋಂಥದ್ದು ಒಂದು ಮೂಲಗಳ ಮಾಹಿತಿ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಆ ಪಾರ್ಟ್ ಅಂತ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಏನಿದ್ರು ನಮ್ಗೆ ಹೆಚ್ಚಿಗೆ ಕೊಡೋದು ಅಷ್ಟೇ ನಮ್ಮ ಡಿಮಾಂಡ್. ಒಂದು ವೇಳೆ 3-4 ಉಪಮುಖ್ಯಮಂತ್ರಿ ನೇಮಕ ಮಾಡುವಂಥ ಸಾಧ್ಯತೆ ಇರೋದು ಪಕ್ಷದಲ್ಲಿ, ಅಂಥ ಸಂದರ್ಭದಲ್ಲಿ DK ಶಿವಕುಮಾರ್ ರೆಬಲ್ ಆಗ್ತಾರೆ ಅನ್ನೋ ಒಂದು ಆತಂಕ ಇಲ್ವಾ? ರೆಬಲ್ ಆಗೋ ಪ್ರಶ್ನೆ ಇಲ್ಲ. ಯಾಕೆ ವಿದಿನ್ ದಿ ಪಾರ್ಟಿ ಇಲ್ಲ, ಇದೇನು ಪಾರ್ಟಿ ಬಿಟ್ಟು ಏನಾಗ್ತಾ ಇಲ್ಲ. ನಾವು ಪಾರ್ಟಿಯಲ್ಲಿ ಆಗ್ತಿದ್ದಾರೆ, ಅವರು ಇದ್ದಾರೆ ಆಲ್ರೆಡಿ. ಸೊ ರೆಬಲ್ ಆಗೋ ಪ್ರಶ್ನೆ ಇಲ್ಲ. ಯಾರು ಕೂಡಿ ಕೆಲಸ ಮಾಡಬೇಕಾಗಿದೆ. ನಾವು ಹೆಚ್ಚು ಸ್ಟ್ರೆಂತನ್ನು ಕೊಡೋದು ಲೋಕಸಭಾ ಚುನಾವಣೆಗೆ. ಯಾಕಂದರೆ ಅವಾಗ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟ DK ಶಿವಕುಮಾರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದು, ಹೆಚ್ಚುವರಿ ನೇಮಕ ಸಂಬಂಧಪಟ್ಟ ಅದು ಬಹಿರಂಗ ಸತ್ಯ, ತಮಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರಸ್ತಾಪ ಮಾಡಿದಾಗ ಅದನ್ನು ವಿರೋಧ ವ್ಯಕ್ತಪಡಿಸಿದ್ದು ಕೂಡ DK ಶಿವಕುಮಾರ್. ಇಲ್ಲ ನೋಡಿ, ಏನಿದ್ರು ವಿದಿನ್ ದಿ ಪಾರ್ಟಿ ನಾವು ಕೇಳಿದ್ದೀವಿ, ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ಅಂತ ನಮ್ಮ ವಿಚಾರ ಹೇಳಿದ್ದೀವಿ. ನಾವು ನಮಗೆ ಎಕ್ಸ್ಟ್ರಾ ಕೊಡಿ, ಬೇರೆ ಬೇರೆ ಸಮುದಾಯ ಕೊಡೋದು ಅಷ್ಟೇ ವಿಚಾರ. ಕೊಡೋದು ಬಿಡೋದು ನಾವು ಅಂತಿಮವಾಗಿ ನಿರ್ಣಯ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದೀವಿ, ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ನಮ್ಮ ವಿಚಾರಗಳನ್ನ ಹೇಳಿದ್ದೀವಿ ಅವ್ರಿಗೆ, ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಈಗ ಹೈಕಮಾಂಡ್ ಏನೇ ಡಿಸಿಷನ್ ತಗೊಂಡ್ರು, ಒಂದೇಳು 3 ಅಥವಾ 4 ಉಪಮುಖ್ಯಮಂತ್ರಿ ನೇಮಕ ಮಾಡಿದ್ರು ಕೂಡ ಅದು DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಬೇಕಂತ ಪರಿಸ್ಥಿತಿ ಬರುತ್ತಲ್ವ ಸರ್? ಒಪ್ಕೊಳ್ಬೇಕಲ್ಲ. ಹೈಕಮಾಂಡ್ ಹೇಳಿದ ಮ್ಯಾಗ ಅದು ಒಂದೇ ಅಂದ್ರೆ ಒಪ್ಕೋಬೇಕು, 4 ಅಂದರೂ ಒಪ್ಕೊಳ್ಳೇಬೇಕು. ಲೋಕಸಭಾ ಚುನಾವಣೆಗೆ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ, ಉಪಮುಖ್ಯಮಂತ್ರಿ ನೇಮಕ ಮಾಡಲಿಲ್ಲ ಅಂತಂದರೆ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ತಮ್ಮ ಒಂದು ರಾಜಕೀಯ ಲೆಕ್ಕಾಚಾರದ ಪ್ರಕಾರ? ನಾವೇನು ಬೇರಲ್ಲ, ಆಲ್ರೆಡಿ ಇದ್ದವ್ರಂತ ನಮ್ಮ ಬಿಡಿ ಇದ್ದೇ ಇದ್ದಾರೆ. ಅವರೇನು DCM ಕೊಟ್ಟರೆ ಇರ್ತಾರೆ, ಇಲ್ಲೇನು ಇದ್ದೇ ಇರ್ತಾರೆ. ಅವ್ರಿಗೆ ಎಕ್ಸ್ಟ್ರಾ ಗೇನ್ ಮಾಡಲಿಕ್ಕೆ, ಎಕ್ಸ್ಟ್ರಾ ಆಕರ್ಷಣೆ ಮಾಡಲಿಕ್ಕೆ ಅದರ ಅವಶ್ಯಕತೆ ಅಂತ ನಮ್ಮ ಭಾವನೆ, ಡಿಮಾಂಡು. ಇದು ಸತೀಶ್ ಜಾರಕಿಹೊಳಿ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ನಾನು ಡಿಮ್ಯಾಂಡ್ ಇಟ್ಟಿದ್ದೀವಿ, ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ಆದರೆ ಏನೇ ಹೇಳಿದ್ರು ಕೂಡ ಅದು ಎಲ್ಲರೂ ಕೂಡ ಬದ್ಧವಾಗಿರಬೇಕಂತ ಹೇಳಿಕೆ ಕೊಟ್ಟಿರುವಂಥದ್ದು. ಕೆಂಪರ್ ಪರ್ಸನ್ ಮಧು ಜೊತೆ ವಿಜಯ ಜನ, ರಿಪಬ್ಲಿಕ್ TV, ಬೆಂಗಳೂರು. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಸಚಿವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂಥ ಹೇಳಿಕೆ ಇದು. ಯಾವಾಗ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೋ ಆ ಸಂದರ್ಭದಲ್ಲಿ CM ರೇಸ್ನಲ್ಲಿದ್ದಂಥವರು DK ಶಿವಕುಮಾರ್ ಅವರು. ಆದರೆ ಹೈಕಮಾಂಡ್ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿ DCM ಸ್ಥಾನವನ್ನು ಕೊಡುತ್ತೆ. ಆಗ CM ಸಿದ್ದರಾಮಯ್ಯ ಅವರು DCM ಬೇಕು ಅಂತ ಹೇಳಿ, ಇನ್ನೂ DCM ಸ್ಥಾನಗಳು ಬೇಕು ಅಂತ ಹೇಳಿ ಅವರು ಕೂಡ ಪಟ್ಟು ಹಿಡಿದಿದ್ರು. ಆದರೆ ಒಂದೇ DCM ಸ್ಥಾನ ಸಿಗುತ್ತೆ, ಅದು DK ಶಿವಕುಮಾರ್ ಅವ್ರಿಗೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ವಿ. ಈಗ ನಾವು 3 DCM ಕೇಳಿದ್ರೆ ಯಾಕೆಲ್ಲ ಈ ರೀತಿಯಾಗಿ ಮಾಡ್ತಾರೆ ಗೊತ್ತಾಗ್ತಿಲ್ಲ ಅನ್ನುವ ರೀತಿಯಲ್ಲಿ ನಾವು ಆಗ ಸುಮ್ಮನೆ ಇದ್ವಿ. ಈಗಲೂ ಕೂಡ ಎಲ್ಲರೂ ಇರಬೇಕು, ಯಾರು ಕೂಡ ಇದು ಮಾಡಬಾರ್ದು ಅಂತೇಳಿ, ಯಾರು ಕೂಡ ಅಡ್ಡಿಪಡಿಸಬಾರ್ದು ಅಂತ ಹೇಳಿ ಆಗ ನಾವು ಒಪ್ಕೊಂಡಿದ್ವಿ. ಈಗ ಅವರು ಕೂಡ ಒಪ್ಪಿಕೊಳ್ಳಬೇಕು ಅನ್ನುವ ರೀತಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.